ಕುಂಭರಾಶಿಯವರ ಸಂಪೂರ್ಣ ಜೀವನ, ದಿನನಿತ್ಯ ಜೀವನ, ಲಾಭನಷ್ಟ ಮತ್ತು ಪರಿಹಾರಗಳ ವಿವರವಾದ ವಿವರಣೆ. ಕುಂಭರಾಶಿಯವರು ಜ್ಯೋತಿಷ್ಯದಲ್ಲಿ ಅತ್ಯಂತ ವಿಶಿಷ್ಟ ಮತ್ತು ವಿಭಿನ್ನ ಮನೋಭಾವದವರು ಎಂದು ಪರಿಗಣಿಸಲಾಗುತ್ತದೆ. ಇವರಲ್ಲಿ ಸಾಮಾನ್ಯ ಜನರಿಂದ ಭಿನ್ನವಾದ ಆಲೋಚನೆಗಳು, ಹೊಸತನದ ಚಿಂತನೆ ಮತ್ತು ಸ್ವತಂತ್ರ ಜೀವನ ಶೈಲಿ ಕಾಣಿಸುತ್ತದೆ. ಇವರು ತಮ್ಮದೇ ರೀತಿಯಲ್ಲಿ ಬದುಕಲು ಇಷ್ಟಪಡುವವರು ಮತ್ತು ಸಮಾಜದ ನಿಯಮಗಳನ್ನು ಅಷ್ಟಾಗಿ ಅನುಸರಿಸದೆ ತಮ್ಮ ಸ್ವಂತ ದಾರಿಯನ್ನು ಹುಡುಕುವ ಗುಣ ಹೊಂದಿರುತ್ತಾರೆ. ಈ ಕಾರಣದಿಂದ ಕೆಲವೊಮ್ಮೆ ಇವರನ್ನು ಇತರರು ಅರ್ಥ ಮಾಡಿಕೊಳ್ಳಲು ಕಷ್ಟಪಡುತ್ತಾರೆ. ದಿನನಿತ್ಯ ಜೀವನದಲ್ಲಿ ಕುಂಭರಾಶಿಯವರು ಚಿಂತನೆಗೆ ಹೆಚ್ಚು ಮಹತ್ವ ನೀಡುತ್ತಾರೆ. ಬೆಳಗ್ಗೆ ಎದ್ದ ಕೂಡಲೇ ತಮ್ಮ ಕೆಲಸಗಳ ಬಗ್ಗೆ ಯೋಚನೆ ಮಾಡುತ್ತಾ ದಿನವನ್ನು ಹೇಗೆ ಉತ್ತಮವಾಗಿ ಬಳಸಿಕೊಳ್ಳಬೇಕು ಎಂಬುದನ್ನು ಯೋಜಿಸುತ್ತಾರೆ. ಇವರಿಗೆ ನಿಯಮಿತ ಜೀವನ ಇಷ್ಟವಿದ್ದರೂ ಮನಸ್ಸು ಯಾವಾಗಲೂ ಹೊಸ ವಿಚಾರಗಳತ್ತ ಸೆಳೆಯಲ್ಪಡುವುದರಿಂದ ಕೆಲವೊಮ್ಮೆ ಅವರು ತಮ್ಮ ಯೋಜನೆಗಳನ್ನು ಬದಲಾಯಿಸುತ್ತಾರೆ. ಇವರು ಒಂಟಿತನವನ್ನು ಇಷ್ಟಪಡುವವರಾಗಿದ್ದರೂ ಒಳ್ಳೆಯ ಸ್ನೇಹಿತರೊಂದಿಗೆ ಸಮಯ ಕಳೆಯುವುದನ್ನು ಬಹಳ ಇಷ್ಟಪಡುತ್ತಾರೆ. ಆದರೆ ಎಲ್ಲರ ಜೊತೆಗೆ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳುವುದಿಲ್ಲ. ಆಯ್ದ ವ್ಯಕ್ತಿಗಳೊಂದಿಗೆ ಮಾತ್ರ ತಮ್ಮ ಭಾವನೆಗಳನ್ನು ಹಂಚಿಕೊಳ್ಳುತ್ತಾರೆ. ಕುಂಭರಾಶಿಯವರ ದೊಡ್ಡ ಶಕ್ತಿ ಅವರ ಬುದ್ಧಿಶಕ್ತಿ ಮತ್ತು ಸೃಜನಶೀಲತೆ. ಇವರು ಹೊಸ ಆಲೋಚನೆಗಳನ್ನು ಕಂಡುಹಿಡಿಯುವಲ್ಲಿ ನಿಪುಣರು. ತಂತ್ರಜ್ಞಾನ, ವಿಜ್ಞಾನ, ಸಂಶೋಧನೆ ಅಥವಾ ವ್ಯವಹಾರ ಕ್ಷೇತ್ರಗಳಲ್ಲಿ ಇವರು ಹೆಚ್ಚು ಸಾಧನೆ ಮಾಡುವ ಸಾಧ್ಯತೆ ಇದೆ. ಇವರಿಗೆ ಯಾವುದೇ ಸಮಸ್ಯೆ ಬಂದರೂ ಅದನ್ನು ವಿಭಿನ್ನ ದೃಷ್ಟಿಕೋನದಿಂದ ನೋಡಲು ಸಾಧ್ಯವಾಗುತ್ತದೆ. ಸ್ನೇಹಿತರ ಮತ್ತು ಪರಿಚಿತರ ಸಹಾಯದಿಂದ ಇವರಿಗೆ ಉತ್ತಮ ಅವಕಾಶಗಳು ದೊರೆಯುತ್ತವೆ. ಇವರು ಸಾಮಾನ್ಯವಾಗಿ ಮಾನವೀಯ ಗುಣಗಳನ್ನು ಹೊಂದಿರುವವರು. ಬಡವರಿಗೆ ಸಹಾಯ ಮಾಡುವ ಮನಸ್ಸು ಇವರಲ್ಲಿ ಹೆಚ್ಚು ಕಂಡುಬರುತ್ತದೆ. ಆದರೆ ಇವರಲ್ಲಿ ಕೆಲವೊಂದು ದುರ್ಬಲತೆಗಳೂ ಇವೆ. ಹೆಚ್ಚು ಯೋಚನೆ ಮಾಡುವ ಸ್ವಭಾವ ಇವರ ದೊಡ್ಡ ಸಮಸ್ಯೆಯಾಗಬಹುದು. ಒಂದು ವಿಷಯದ ಬಗ್ಗೆ ಅತಿಯಾಗಿ ಚಿಂತನೆ ಮಾಡಿದರೆ ಅವರು ನಿರ್ಧಾರ ತೆಗೆದುಕೊಳ್ಳಲು ವಿಳಂಬವಾಗುತ್ತದೆ. ಇದರಿಂದ ಉತ್ತಮ ಅವಕಾಶಗಳನ್ನು ಕಳೆದುಕೊಳ್ಳುವ ಸಾಧ್ಯತೆ ಇದೆ. ಇವರೀಗ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು ಕಷ್ಟವಾಗುತ್ತದೆ. ಇದರಿಂದ ಸಂಬಂಧಗಳಲ್ಲಿ ಅಂತರ ಉಂಟಾಗಬಹುದು. ಕೆಲವೊಮ್ಮೆ ಒಂಟಿತನ ಹೆಚ್ಚಾದರೆ ಮನಸ್ಸು ಕುಗ್ಗುವುದು, ಆತ್ಮವಿಶ್ವಾಸ ಕಡಿಮೆಯಾಗುವುದು ಕೂಡ ಸಂಭವಿಸುತ್ತದೆ. ಹಣದ ವಿಷಯದಲ್ಲಿ ಕೂಡ ಕೆಲವೊಮ್ಮೆ ಯೋಜನೆಯ ಕೊರತೆಯಿಂದ ನಷ್ಟವನ್ನು ಎದುರಿಸಬಹುದು. ಕುಂಭರಾಶಿಯವರು ತಮ್ಮ ಜೀವನದಲ್ಲಿ ಸಮತೋಲನ ಸಾಧಿಸಲು ಕೆಲವು ಪರಿಹಾರಗಳನ್ನು ಅನುಸರಿಸಬೇಕು. ಪ್ರತಿದಿನ ಧ್ಯಾನ ಮಾಡುವುದು ಮತ್ತು ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳುವುದು ಅತ್ಯಂತ ಮುಖ್ಯ. ಧ್ಯಾನದಿಂದ ಅವರ ಅತಿಯಾದ ಯೋಚನೆ ಕಡಿಮೆಯಾಗುತ್ತದೆ ಮತ್ತು ಸ್ಪಷ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯವಾಗುತ್ತದೆ. ಶನಿವಾರದಂದು ದಾನ ಮಾಡುವುದರಿಂದ ಮತ್ತು ಬಡವರಿಗೆ ಸಹಾಯ ಮಾಡುವುದರಿಂದ ಅವರ ಜೀವನದಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚುತ್ತದೆ ಎಂದು ನಂಬಲಾಗುತ್ತದೆ. ಹಿರಿಯರ ಸಲಹೆಯನ್ನು ಗೌರವದಿಂದ ಕೇಳುವುದು ಇವರಿಗೆ ಸರಿಯಾದ ದಾರಿಯನ್ನು ತೋರಿಸುತ್ತದೆ. ಹಣವನ್ನು ಖರ್ಚು ಮಾಡುವಾಗ ಯೋಜನೆ ಮಾಡಿಕೊಂಡು ಬಳಸಿದರೆ ನಷ್ಟವನ್ನು ತಪ್ಪಿಸಬಹುದು. ಸಂಬಂಧಗಳ ವಿಷಯದಲ್ಲಿ ಕುಂಭರಾಶಿಯವರು ಹೆಚ್ಚು ಗಮನ ಕೊಡಬೇಕು. ತಮ್ಮ ಭಾವನೆಗಳನ್ನು ತೆರೆಯಾಲಿ ಹಂಚಿಕೊಳ್ಳಲು ಪ್ರಯತ್ನಿಸಿದರೆ ಸಂಬಂಧಗಳು ಗಟ್ಟಿಯಾಗುತ್ತವೆ. ಸ್ನೇಹಿತರೊಂದಿಗೆ ಮತ್ತು ಕುಟುಂಬದವರೊಂದಿಗೆ ಸಮಯ ಕಳೆಯುವುದು ಇವರ ಮನಸ್ಸಿಗೆ ನೆಮ್ಮದಿಯನ್ನು ನೀಡುತ್ತದೆ. ತಮ್ಮ ಮೇಲೆ ನಂಬಿಕೆಯಿಟ್ಟು ಮುಂದೆ ಸಾಗಿದರೆ ಯಾವುದೇ ಅಡೆತಡೆಯನ್ನು ಜಯಿಸಲು ಇವರಿಗೆ ಸಾಧ್ಯವಾಗುತ್ತದೆ. ಒಟ್ಟಿನಲ್ಲಿ ಕುಂಭರಾಶಿಯವರು ಬುದ್ಧಿವಂತರು, ಸೃಜನಶೀಲರು ಮತ್ತು ಮಾನವೀಯ ಗುಣಗಳನ್ನು ಹೊಂದಿರುವವರು. ಆದರೆ ತಮ್ಮ ದುರ್ಬಲತೆಗಳನ್ನು ಗುರುತಿಸಿ ಸರಿಪಡಿಸಿದರೆ ಮಾತ್ರ ಅವರು ಜೀವನದಲ್ಲಿ ಸಂಪೂರ್ಣ ಯಶಸ್ಸನ್ನು ಕಾಣಬಹುದು. ಅತಿಯಾಗಿ ಯೋಚನೆ ಮಾಡುವ ಸ್ವಭಾವವನ್ನು ನಿಯಂತ್ರಿಸಿ ಧೈರ್ಯದಿಂದ ನಿರ್ಧಾರಗಳನ್ನು ತೆಗೆದುಕೊಂಡರೆ ಇವರಿಗೆ ಜೀವನದಲ್ಲಿ ಹೆಚ್ಚಿನ ಲಾಭ ದೊರೆಯುತ್ತದೆ. ಸರಿಯಾದ ಸಮಯದಲ್ಲಿ ಸರಿಯಾದ ಕ್ರಮ ಕೈಗೊಂಡರೆ ನಷ್ಟವನ್ನು ಕಡಿಮೆ ಮಾಡಿ ಯಶಸ್ಸಿನತ್ತ ದಾರಿ ತೆರೆದಿಡಬಹುದು. ಸಾರಾಂಶವಾಗಿ ಹೇಳುವುದಾದರೆ, ಕುಂಭರಾಶಿಯವರು ತಮ್ಮ ಬುದ್ಧಿ, ಶ್ರಮ ಮತ್ತು ಧೈರ್ಯವನ್ನು ಸರಿಯಾಗಿ ಬಳಸಿಕೊಂಡರೆ ಜೀವನದಲ್ಲಿ ದೊಡ್ಡ ಸಾಧನೆ ಮಾಡಬಹುದು. ಆದರೆ ಅತಿಯಾದ ಚಿಂತನೆ ಮತ್ತು ಭಾವನಾತ್ಮಕ ದೂರ ಅವರ ಮುಂದುವರಿಯುವ ದಾರಿಗೆ ಅಡೆತಡೆಯಾಗಬಹುದು.